ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಅನೇಕರು ಸಾಲ ಎಂದ ತಕ್ಷಣ ಹಣಕ್ಕೆ ಸಂಬಂಧಿಸಿದ್ದು ಅಂತಾರೆ. ಆದರೆ ಸತ್ಯವೇದದಲ್ಲಿ ಅನೇಕ ವಿಧವಾದಂಥ ಸಾಲಗಳಿವೆ. ಒಂದು ರೋಮಪತ್ರಿಕೆ 13ನೇ ಅಧ್ಯಾಯ 8 ನೀವು ನೋಡಿ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು. ಮತ್ತೊಬ್ಬರನ್ನು ಪ್ರೀತಿಸುವವನು ನ್ಯಾಯ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ. ಪ್ರಿಯರೇ, ಹಣದ ಸಾಲ ಅಲ್ಲ, ಇಲ್ಲಿ ಪ್ರೀತಿಸಬೇಕೆಂಬ ಋಣದ ಸಾಲ ನಿಮ್ಮ ಜೀವಿತದಲ್ಲಿ ನೀವು ಅಳವಡಿಸಿಕೊಳ್ಳಿ. ನಮ್ಮ ಜೀವಿತದಲ್ಲಿ ಪ್ರೀತಿ ಎಂಬ ಋಣವೇ ಅದು ಯಾವ ಸಾಲವೂ ನಮಗೆ ಇರಬಾರದು. ಅದರ ಇಂದಿನ ವಚನವನ್ನು ನೀವು ನೋಡಿ, ಇಂದಿನ ವಚನವನ್ನು ನಾವು ನೋಡುವುದಾದರೆ, ಅವರವರಿಗೆ ಸಲ್ಲತಕ್ಕದ್ದನ್ನು ಸಲ್ಲಿಸಿರಿ. ಯಾರಿಗೆ ಕಂದಾಯವೋ ಅವರಿಗೆ ಕಂದಾಯವನ್ನು, ಯಾರಿಗೆ ಸುಂಕವೋ ಅವರಿಗೆ ಸುಂಕವನ್ನು, ಯಾರಿಗೆ ಭಯವೋ ಅವರಿಗೆ ಭಯವನ್ನು, ಯಾರಿಗೆ ಮರ್ಯಾದೆಯೋ ಅವರಿಗೆ ಮರ್ಯಾದೆಯನ್ನು ಸಲ್ಲಿಸಿರಿ. ಇದು ವ್ಯತ್ಯಾಸಕರವಾಗಿದೆಯಲ್ಲ. ಅಂದರೆ ಯಾರ್ಯಾರಿಗೆ ಏನೇನನ್ನು ಸಲ್ಲಿಸಬೇಕೋ, ಯಾವ್ಯಾವ ಗೌರವವನ್ನು ಕೊಡಬೇಕೋ ಅದನ್ನು ನೀವು ಸಲ್ಲಿಸಿಬಿಡಿ. ಸನ್ಮಾನಿಸುವುದು, ಗೌರವಿಸುವುದು, ವಿಧೇಯರಾಗುವುದು ಇವೆಲ್ಲವೂ ಕೊಡಬೇಕಾದಂಥ ಸಾಲ ಎಂಬುದಾಗಿ ನಾವು ನೋಡ್ತೇವೆ. ಎಲ್ಲವೂ ಹಣದ ಸಾಲಗಳೇ ಅಲ್ಲ, ಇವ್ಯಾವು ಹಣದ ಸಾಲಗಳಲ್ಲ ಅನ್ನುವಂಥದ್ದನ್ನು ನೀವು ಗ್ರಹಿಸಿಕೊಳ್ಳಿ. ತಂದೆ ತಾಯಿಯರು ಮನೆಯಲ್ಲಿರುವ ತನಕ ಮಕ್ಕಳು ತಂದೆ ತಾಯಿಯರಿಗೆ ವಿಧೇಯರಾಗಬೇಕು. ಆದರೆ ಅವರ ತಂದೆ ತಾಯಿಯರು ಜೀವಂತವಾಗಿರುವ ತನಕ ಅವರನ್ನು ಸನ್ಮಾನಿಸಬೇಕು. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 1-3 ನೀವು ನೋಡಿ. ಮಕ್ಕಳೇ, ನೀವು ಕರ್ತನಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರಿ. ಕರ್ತನಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರಿ. ಇದು ನ್ಯಾಯವಾದದ್ದು. 2ನೇದು, ನಿನ್ನ ತಂದೆಯನ್ನು ತಾಯಿಯನ್ನು ಸನ್ಮಾನಿಸಬೇಕು. ಇದು ವಾಗ್ದಾನ ಸಹಿತವಾದಂಥ ಮೊದಲನೆಯ ಆಜ್ಞೆ, ಕರ್ತನ ಆಜ್ಞೆ. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವೆ. ತಂದೆ ತಾಯಿಯರನ್ನು ಗೌರವಿಸುವುದು, ಸನ್ಮಾನಿಸುವುದು ನಾವು ಅವರಿಗೆ ಮಾಡುವಂಥ ಉಪಕಾರ ಅಲ್ಲ, ಬದಲಾಗಿ ನಾವು ಜೀವನ ಪರ್ಯಂತ ಅವರಿಗೆ ಕೊಡಬೇಕಾದ ಸಾಲ. ಗಂಡ ಹೆಂಡತಿಯರು ಗಂಡಂದಿರಿಗೆ ಅಧೀನದಲ್ಲಿದ್ದು ಅವರನ್ನು ಗೌರವಿಸಬೇಕೆಂದು ಆಜ್ಞಾಪಿಸಲ್ಪಟ್ಟಿದ್ದಾರೆ ಎಂಬುದನ್ನು ಎಫೆಸ ಪತ್ರಿಕೆ 5ನೇ ಅಧ್ಯಾಯ 22-23 ನಾವು ನೋಡುತ್ತೇವೆ. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಆತನು ಅಂದರೆ ಕ್ರಿಸ್ತನು ದೇಹಕ್ಕೆ ರಕ್ಷಕನಾಗಿದ್ದಾನೆ. ಪ್ರತಿ ಹೆಂಡತಿ ತನ್ನ ಗಂಡನಿಗೆ ಕೊಡಬೇಕಾದ ಸಾಲ, ಆ ಸಾಲ ಏನಪ್ಪ ಅಂತಂದರೆ ಹೆಂಡತಿಯರನ್ನು ಪ್ರೀತಿಸಬೇಕೆಂದು ಗಂಡಂದಿರು ಆಜ್ಞಾಪಿಸಲ್ಪಟ್ಟಿದ್ದಾರೆ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 25-33 ನೀವು ನೋಡಿ. ಪುರುಷರೇ, ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ, ಯಾಕೆಂದರೆ ಕ್ರಿಸ್ತನು ಸಹ ಸಭೆಯನ್ನು ಪ್ರೀತಿಸಿ ಅದಕ್ಕಾಗಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟಿದ್ದಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ,
ಕುಟುಂಬಗಳನ್ನು ನಿಮ್ಮ ಕಾರ್ಯಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಕುಟುಂಬಗಳು ಕಟ್ಟಲ್ಪಡಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೇನ್. ಹಲ್ಲೆಲೂಯಾ.